ಮೊದಲನೇ ಅವಧಿಯಲ್ಲಿ ರಾಜ್ಯದ ಜನನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಡಾಟವನ್ನು 3 ವರ್ಷಗಳಿಗೆ ಹೋಗಿದ್ವಿ. ಹಾಗೆ ನಮ್ಮ ಪಕ್ಷದ ಹೈಕಮಾಂಡ್ ಅವರ ತೀರ್ಮಾನದಂತೆ ಅವರ ಸಲಹೆ ಮೇರೆಗೆ ಏನು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿ ಮುಖ್ಯವಾಗಿ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮೊನ್ನೆ 3ನೇ ತಾರೀಕಿನ ದಿವಸ ಮುಖ್ಯಮಂತ್ರಿಗಳ ಪ್ರಮಾಣವನ್ನು ಸ್ವೀಕರಿಸಿದ್ದಾರೆ. ಅವ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಪರಮೇಶ್ವರ್ ಅವರು ಸಹಿತ 2013ರಿಂದ 10ರಿಂದ 18 ವರ್ಷ ಪಕ್ಷದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಅದರ ಪ್ರಯತ್ನ ಇವತ್ತು 2ನೇ ಬಾರಿಗೆ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಪ್ರದರ್ಶನ ಮಾಡಿದ್ದಾರೆ. ಅನೇಕ ಸಚಿವರುಗಳು ಮಾಡಿದ್ದಾರೆ. ಅವರೆಲ್ಲರಿಗೂ ಜಿಲ್ಲೆಯ ಜನರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ, ಹಾಗೆ ಕರ್ನಾಟಕ ಸರ್ಕಾರದ ಅನೇಕ ಒಳ್ಳೆಯ ಕಾರ್ಯಗಳನ್ನು ಕರ್ನಾಟಕ ರಾಜ್ಯದಾದ್ಯಂತ ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ನಮ್ಮ ಜಿಲ್ಲೆಗೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಮುಂದಿನ 2 ವರ್ಷದಲ್ಲೂ ಸಹಿತ ಇವೆಲ್ಲ ಮುಂದುವರೆದ ಭಾಗವಾಗಿ ಇನ್ನೊಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥ ನಿರೀಕ್ಷೆ ನಮ್ಮ ಕರ್ನಾಟಕದಲ್ಲಿದೆ. ಅವರು ಮಾತಾಡತಕ್ಕಂಥ ಇದನ್ನು ವಿಶ್ವಾಸ ನಮಗೆಲ್ಲ ಇದೆ. ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರದ್ದು ಭಾರತ ದೇಶದ ರಾಜಕಾರಣದಲ್ಲಿ ಮಾತನ್ನ ಕೊಟ್ಟು ಅದನ್ನು ನಡೆದಿರ್ತಕ್ಕಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ರಾಜಕಾರಣವನ್ನು ನಾವೆಲ್ಲ ಗಮನಿಸ್ತಿರ್ತೀವಿ. ಒಂದು ಸಣ್ಣ ಹುದ್ದೆಯನ್ನು ಬಿಟ್ಕೊಡ್ಬೇಕಾದ್ರೂ ನಾವೆಲ್ಲ 40 ವರ್ಷ ರಾಜಕಾರಣದಾಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, APMC, ಪುರಸಭೆಗಳು ನೋಡ್ತಿರ್ತೀವಿ. ನಾವು ನಾನೇ ಭಾಳ ಜನರಿಗೆ ಅವಕಾಶ ಕೊಟ್ಟಿವಿ. ಅದರ ಅಧಿಕಾರ ಬಿಡುವ ಸಂದರ್ಭದಲ್ಲಿ ಏನೆಲ್ಲ ಅವಾಂತರಗಳನ್ನು ನೋಡ್ತಿದ್ದೀವಿ. ಅದರೊಂದು ರಾಜ್ಯದ ಮುಖ್ಯಮಂತ್ರಿಗಳು ಅವರ ಮೊದಲನೇದ ಏನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ರು, ಹೈಕಮಾಂಡ್ದವ್ರು ಯಾವಾಗ ಹೇಳ್ತಾರೆ ನಾನು ಅವತ್ತು ಅಂತೀನಿ ಅಂತೇಳಿ ಆ ಮಾತಿಗೆ ಬದ್ಧರಾಗಿ ಅವರು ಹೇಳಿದ 3ನೇ ದಿನಕ್ಕೆ ನಮ್ಮ ಅಧಿಕಾರವನ್ನು ತ್ಯಾಗ ಮಾಡಿದ್ದಾರೆ. ಬಹುತೇಕ ಅಂತ ಒಬ್ಬ ಜನನಾಯಕ ಮಾದರಿಯ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ನಾನು ವಿಶೇಷವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಧಿಕಾರದಿಂದ ನಿರ್ಗಮಿಸಿರ್ಬೋದು, ಆದರೆ ಈ ರಾಜ್ಯದ ಜನಮಾನಸದಲ್ಲಿ ಶಾಶ್ವತವಾಗಿ ಅವರ ಹೃದಯದಲ್ಲಿ ಅವರು ನೆಲೆ ಊರಿದ್ದಾರೆ ಅಂತ ನಾನು ಭಾವಿಸ್ಕೊಂಡ್ರೆ ಅಂತ ವ್ಯಕ್ತಿತ್ವಕ್ಕೆ ನಾನು ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ, ಹಾಗೆ ಉಪಮುಖ್ಯಮಂತ್ರಿಗಳಾಗಿ ಪಕ್ಷದ ಅಧ್ಯಕ್ಷರಾಗಿ ಒಳ್ಳೆಯ ಸೇವೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಇವತ್ತು ನಾಯಕತ್ವ ಅವಕಾಶ ಮಾಡಿದೆ. ಅವರು ಸಹಿತ ಬಹಳ ವಿಷನರಿ ಆಗಿದೆ. ಅಧಿಕಾರ ಪದಗ್ರಹಣ ತಗೊಂಡ ದಿನನೇ ಒಂದು 6 ಯೋಜನೆಗಳನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನೇಕ ಯೋಜನೆಗಳನ್ನು ಇರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕಾಮನ್ ಮ್ಯಾನ್ ಯಾವ ರೀತಿ ಸಾಮಾನ್ಯರಿಗೆ ಸ್ಪಂದಿಸಬೇಕಂತಕ್ಕಂಥ ಚಿಂತನೆಯಿಂದ ಅವರು ಸಹಿತ ಈ 7-8 ದಿನಗಳಲ್ಲಿ ಅವ್ರನ್ನ ಗಮನಿಸಿದ್ರೆ ಏನೋ ಹೊಸ ಆಶಯದಾಯಕ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಸೊ ಒಟ್ಟಾರೆ ಕರ್ನಾಟಕ ಸರ್ಕಾರದಲ್ಲಿ ಈ ರಾಜ್ಯದ ಪ್ರಗತಿಗೆ ಕಾಂಗ್ರೆಸ್ ಯಾವಾಗಲೂ ಸಹಿತ ಕಟಿಬದ್ಧವಾಗಿ ಈ ರಾಜ್ಯವನ್ನು ಅತಿ ಹೆಚ್ಚು ಆಳಿರ್ತಕ್ಕಂಥ ಪಕ್ಷ ನಾವು. ಸೊ ಈ ಪಕ್ಷ ತನ್ನದೇ ಆದಂಥ ಅನೇಕ ಯೋಜನೆಗಳನ್ನು ಜನಮಾನಸದಲ್ಲಿ ಶಾಶ್ವತವಾಗಿ ಬೆಳೆಸತಕ್ಕಂಥ ಕಾರ್ಯ ನಾವು ಹಾಗೆ ಈ ಅವಧಿಯಲ್ಲಿ ಗ್ಯಾರಂಟಿಗಳ ಮುಖಾಂತರ ಇವತ್ತು ಇಡೀ ಭಾರತದಲ್ಲೇ ಮೊದಲ ಆದಾಯದಲ್ಲಿ ವಿ ಆರ್ ನಂಬರ್ 1 ಬಿಕಾಸ್ ಆಫ್ ಆ ಗ್ಯಾರಂಟಿ ಸ್ಕೀಮ್ಸ್. ವಿಶೇಷವಾಗಿ ಬಡವರಿಗೆ ಅದರ ಸಹಾಯ ಸಹಕಾರವನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಸೊ ಅದಕ್ಕಾಗಿ ಎಲ್ಲ ಯೋಜನೆಗಳು ಮುಂದುವರೆವಾಗಿ ನಡೀತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ಈ ವರ್ಷ ಆ್ಯಕ್ಚುಲಿ ಮಾನ್ಸೂನ್ ಭಾಳ ಪೋರ್ ಇದೆ ಅಂತ ನಾವು ಭಾವಿಸ್ತೀವಿ. ಇಂಥ ಒಂದು ಅಧಿಕಾರಿಗಳ ಸಭೆ ಮಾಡಿದೆ. ಫ್ರಾಡ್ ಬಿಕಾಸ್ ಫ್ರಾಡ್ ಮೋರ್ ಇಫೆಕ್ಟೆಡ್ ತಾಲೂಕುಗಳಲ್ಲಿ ಮೊದಲಿನಿಂದಲೂ ಸಹಿತ ಇದ್ದುದನ್ನು ನಾವೆಲ್ಲ ಗಮನಿಸ್ತೀವಿ. ನಾನು ಅದಕ್ಕಾಗಿಯೇ ಕುಡಿಯುವ ನೀರಿನ ಲಾಸ್ಟ್ ಪ್ರೆಸ್ ಮೀಟಿಂಗ್ನಾಗ ಬರೀತೆ ನಾನು ಟ್ಯಾಂಕರ್ ಮುಕ್ತ ತಾಲೂಕು ಮಾಡಿ ಅಂತೇಳಿ. ಸೊ ಇವತ್ತು ಇಷ್ಟು ಮಳೆ ಬರ್ತಿದ್ದಂಥ ಪ್ರದೇಶ ಸಂದರ್ಭದಲ್ಲೂ ಸಹಿತ ಇವತ್ತು ಇಂಡಿ ಬ್ರಾಂಚ್ ಕೆನಾಲ್ ಮುಖಾಂತರ ಆಗಲಿ, ಇಂಡಿ ಲಿಫ್ಟ್ ಕೆನಾಲ್ ಮುಖಾಂತರ ಆಗಲಿ,
ಕೆರೆ ತುಂಬತಕ್ಕಂಥ ಯೋಜನೆಗಳ ಮುಖಾಂತರಾಗಿ ಮತ್ತು ಭೀಮಾ ನದಿಗೆ ಮಹಾರಾಷ್ಟ್ರ ಸರ್ಕಾರದ ಸಹಾಯದಿಂದ ನೀರು ಕೊಡುವ ಮುಖಾಂತರಾಗಿ ಸೊ ಒಟ್ಟಾರೆ ಕುಡಿಯುವ ನೀರಿನ ಸಮಸ್ಯೆ ನಮ್ಮ ಭಾರತದಲ್ಲಿ ಮತ್ತು ಜಾನುವಾರುಗಳಿಗೆ ಸಮಸ್ಯೆ ಆಗದೇ ಇರೋದಂಗೆ ನಾವೆಲ್ಲ ನೋಡ್ತೀವಿ. ಮುಂದೂ ಸಹಿತ ಅದು ಮುಂದುವರಿತದೆ. ಸೊ ಅದು ಜೂನ್ 30ರವರೆಗೆ ಮಳೆ ಆಗ್ತದೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದೆ. ವಿಶೇಷವಾಗಿ ಕೃಷ್ಣ ಏನು ಕ್ಯಾಚ್ಮೆಂಟ್ ಏರಿಯಾ ಇದೆ, ಸಹ್ಯಾದ್ರಿಘಟ್ಟ ಅಂತ ಕರಿತೀವಿ ನಾವು, ಕೊಂಕಣ ಭಾಗ, ಅಲ್ಲಿಯೂ ಸಹಿತ ಮಳೆ ಇವತ್ತಿಗೂ ಸಹಿತ ಕಡಿಮೆ. ವಿಶೇಷವಾಗಿ ಮುಜನಿ ಡ್ಯಾಮ್ ಅಲ್ಲಿ ಸುಮಾರು ಕ್ಯಾಚ್ಮೆಂಟ್ ಇದೆ, ಅಲ್ಲಿಯೂ ಸಹಿತ ಮಳೆ ಕಡಿಮೆ. ಪುಣಾದಲ್ಲೇ 2 ದಿವಸಕ್ಕೊಮ್ಮೆ ನೀರು ಕೊಡ್ತಕ್ಕಂಥ ಒಂದು ನಿರ್ಣಯಗಳನ್ನು ಮಾಡ್ತಾ ಇದ್ದಾರೆ. ಸೊ ಭಗವಂತನ ಪ್ರಾರ್ಥನೆ ಮಾಡಿಷ್ಟೇ ವರ್ಣನ ಬೇರಾಗಿ ನಮ್ಮ ಜನರಿಗೆ ಜಾನುವಾರುಗಳಿಗೆ ಸಮಸ್ಯೆ ಆಗದೇ ಇರುವಂಗೆ ಮಾಡಬೇಕಾಗ್ತದೆ. ಒಂದು ವೇಳೆ ಇದೇ ರೀತಿ ಮುಂದುವರೆದ ಸರ್ಕಾರ ವತಿಯಿಂದ ವಿಶೇಷವಾದಂಥ ಯೋಜನೆಗಳನ್ನು ರೂಪಿಸಬೇಕಾಗ್ತದೆ. ಸೊ ಅದಕ್ಕಾಗಿ ಅವೆಲ್ಲವನ್ನ ಗಮನದಲ್ಲಿಟ್ಟು ನಾನು ಒಂದು ನಿವೇದನೆಯನ್ನು ಜಿಲ್ಲಾಡಳಿತ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಇನ್ನೊಂದಿಷ್ಟು ನೀರನ್ನು, ಯಾಕಂದರೆ DBC ಕಂಟ್ರೋಲ್ದಾಗ ನಮ್ಮ ಆಲ್ಮಟ್ಟಿ ಡ್ಯಾಮ್, ನಾರಾಯಣಪುರ ಡ್ಯಾಮ್ ಇವು ಪ್ರಾಪರ್ ವೇದಾಗ ಇನ್ನೂ 20 TMC ನೀರು ನಮ್ಮ ಡ್ಯಾಮ್ದಾಗ ಇರೋದ್ರಿಂದ ಅದು ಪ್ರಾಪರಾಗಿ ಯುಟಿಲೈಸ್ ಮಾಡ್ತಕ್ಕಂಥ ಪ್ರಯತ್ನ ನೀರಾವರಿ ಇಲಾಖೆ ಮುಖಾಂತರ ಮತ್ತು ವಿಶೇಷವಾಗಿ ಕಂದಾಯ ಇಲಾಖೆಯನ್ನು ಮಾನಿಟರಿಂಗ್ ಮಾಡ್ತಾ ಇದೆ. ಅವರು ಮಾಡತಕ್ಕಂಥ ಸಲಹೆಗಳನ್ನು ನಾವೆಲ್ಲ ಕೊಟ್ಟಿದ್ವಿ. ಸೊ ಮುಂದಿನ ಅಧಿವೇಶನ ಸಹಿತ ಇವತ್ತು ಒಂದು ನಿರ್ಣಯವನ್ನು ಮಾಡಿದ್ದಾರೆ. ನಾವೆಲ್ಲ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಮಾಡ್ತಿದ್ದೀವಿ. ಪ್ರತಿ ವರ್ಷ ಮಳೆಗಾಲ ಅಧಿವೇಶನ್ನೇ ಜುಲೈ ಒಳಗೆ ಬೆಳಗಾವಿಯಲ್ಲಿ ಮಾಡ್ತಕ್ಕಂಥ ಒಂದು ನಿರ್ಣಯ ಮಾಡಿದ್ದಾರೆ. ಸೊ ಆ ಸಂದರ್ಭ ಅವತ್ತಿನ ಸ್ಥಿತಿಗತಿ ಏನಿತ್ತು ಅದನ್ನು ನೋಡಿ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ನಾನು ಈ ಮೊದಲು ಸಹಿತ ಡಿಮಾಂಡ್ ಮಾಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇವತ್ತೇನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಾಗಿ ಕೆಲಸ ಮಾಡ್ತಾ ಇದೆ. ಹಾಗೆ ನಮ್ಮ ಏನು ಬಾಂಬೆ ಕರ್ನಾಟಕ ಹಿಂದಿನ ಇವತ್ತಿನ ಕಿತ್ತೂರು ಕರ್ನಾಟಕ ಈ ಭಾಗಕ್ಕೂ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಿಕೊಟ್ಟಾಗ ಮಾತ್ರ ನಮ್ಮ ಪ್ರದೇಶದ ಜನರಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ನಾವೆಲ್ಲ ನೋಡ್ತೀವಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮುಖಾಂತರ ಅನೇಕ ಕಾನ್ಸ್ಟಿಟ್ಯೂನ್ಸಿಗಳಿಗೆ 30, 40, 50 ಕೋಟಿ ರೂಪಾಯಿ ರಸ್ತೆಗಳನ್ನು ಯೋಜನೆಗಳನ್ನು. ಸೊ ಇಲ್ಲೂ ಸಹಿತ ಆ ಯೋಜನೆಯನ್ನು ಮುಂದಿನ ಕಡೆ ನಾನು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಸರ್ಕಾರ ಒತ್ತಾಯವನ್ನು ಮಾಡ್ತೀನಿ ತಮ್ಮ ಮುಖಾಂತರ. ಸೊ ಮುಂದಿನ ದಿನಮಾನದಾಗ ಆ ಕಾರ್ಯಗಳನ್ನು ಸರ್ಕಾರ ಪರಿಗಣಿಸ್ತದೆ. ಯಾಕಂದರೆ ಬಹಳ ದಿನದ ಬೇಡಿಕೆ ಇದೆ. ಉತ್ತರ ಕರ್ನಾಟಕ ಬೆಳಗಾವಿ ಯಾವ್ಯಾವ ಅಧಿವೇಶನಗಳ ಬಹುತೇಕ ಈ ಭಾಗದ ಶಾಸಕರು ವಿಶೇಷವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕತಕ್ಕಂಥ ಪ್ರಯತ್ನ ಭಾಳ ದೀರ್ಘವಾಗಿ ನಡೆದುಕೊಂಡು ಅದರ ಒಂದು ಪೂರಕವಾದಂಥ ನಿರ್ಣಯ ಆಗಲಿಕ್ಕೆ ನನ್ನ ಆಶಯ. ಸೊ ಒಟ್ಟಾರೆ ದಕ್ಷಿಣ ನಾಡಿನಲ್ಲಿ ನಾವೆಲ್ಲರೂ ಈ ಮುಂದಿನ ದಿನಮಾನದಲ್ಲಿ ಇನ್ನೊಂದಿಷ್ಟು ಸರ್ಕಾರದ ಮುಖಾಂತರ ಈ ಪ್ರದೇಶದ ಅಭಿವೃದ್ಧಿಗೆ, ಈ ಪ್ರದೇಶದ ಬೆಳವಣಿಗೆಗೆ ಪೂರಕವಾದಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಮಗೆ ತಮ್ಮ ಮುಖಾಂತರ ಈ ಹೊಸ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿಕೊಂಡು ಸೂಚನೆಗಳು ತಮ್ಮನ್ನು ಕರೆದಿದ್ದೀನಿ. ಮತ್ತು ಯಾವುದಾದ್ರು ಪ್ರಶ್ನೆಗಳಿದ್ರೆ ಕೇಳೋದು. ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಕ್ಕೆ ಸೇರ್ತಾರೆ, ನಿಮ್ಮ ಕೊಟ್ಟ ಮಾತಕ್ಕೆ ನಿಮಗೆ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದೆ, ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ 2023 ನಮ್ಮ ರಾಜ್ಯದ ಉಸ್ತುವಾರಿ ಆಗಿರ್ತಕ್ಕಂಥ ಶ್ರೀ ಸುರ್ಜೇವಾಲಾ ಅವರು, ಆಗಿನ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ, ಅವತ್ತಿನ ಪಕ್ಷದ ಅಧ್ಯಕ್ಷರು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಮತ್ತು ಇಲೆಕ್ಷನ್ ಕಮಿಟಿ ಚೇರ್ಮನ್ ಏನಿದ್ರು ನಮ್ಮ ಪಕ್ಷದ್ದು ಮೋಹನ್ ಅವರು, ಮತ್ತು ನಮ್ಮ ಜಿಲ್ಲೆಯ ಆಗಿನ 3 ಜನ ಶಾಸಕರು, ನಾನು MB ಪಾಟೀಲ್, ಶಿವಾನಂದ ಪಾಟೀಲ್. ಸೊ ನಮ್ಮೆಲ್ಲರನ್ನು ಕರೆದು ಮುಂದಿನ ಚುನಾವಣೆ ನೀವೆಲ್ಲ ಕೂಡಿ ಮಾಡಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೋಗಬೇಕು ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಸೊ ಮುಂದಿನ ನಿರ್ಮಾಣ 1 to 1 ಅದು ಮಾತಾಡಿದ್ದಾರೆ. 13ರಿಂದ 18ರವರೆಗೆ ಒಂದು ಅವಕಾಶ ಇರ್ತದೆ. ಅವಾಗ 2ನೇ ಅವಧಿಯಲ್ಲೂ ಸಹಿತ 1 ವರ್ಷಕ್ಕೆ ಅವಕಾಶ ಇರ್ತದೆ, ಇನ್ನೊಬ್ಬರಿಗೂ ಒಂದು ಅವಕಾಶ ಇರ್ತದೆ. ಸೊ ಮುಂದಿನ ನಿರ್ಮಾಣದಾಗ ನಿಮ್ಮನ್ನು ಅಕೌಂಟ್ಮೆಂಟ್ ಮಾಡ್ತೀನಿ ಅಂತ ಸ್ಪಷ್ಟವಾದಂಥ ಮಾತುಗಳು ಕೊಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಬೇಕಾದ್ರೆ ಬರ್ತಾರೋ ಅವ್ರಿಗೆ ಬಿಟ್ಟಿರ್ತಾರೆ. ಬಟ್ ದೇ ಹ್ಯಾವ್ ಗಿವನ್ ವರ್ಡ್. ಆಮೇಲೆ ಇತ್ತೀಚಿನ 6 ತಿಂಗಳ
ವರ್ಡ್ ಅನೇಕ ಮಾತುಗಳನ್ನು ನಾವು ಕೇಳಿದ್ದೀವಿ. ಸೊ ಅವುಗಳ ನಮ್ಮ ಮುಖ್ಯಮಂತ್ರಿಗಳಿರ್ತಕ್ಕಂಥ ನಮ್ಮನೆ ಡಿ ಕೆ ಶಿವಕುಮಾರ್ ಅವರು ಆ ಒಡಂಬಡಿಕೆಯಲ್ಲಿ ಒಂದು ಅವಕಾಶ ಇದೆ. ಸೊ ಅದನ್ನು ಕರ್ನಾಟಕದ ಅನೇಕ ಜನರಿಗೆ ಈ ರೀತಿ ಅವರು ಮಾತುಗಳನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೇನೆ. ನನ್ನೊಂದೇ ನಿವೇದನೆ, ನೀವು ಯಾರಿಗೆ ಮಾತು ಕೊಟ್ಟಿದ್ದೀರಿ ಆ ಮಾತನ್ನು ಉಳಿಸ್ಕೊಂಡ್ರೆ ಆ ಮಾತಿಗೆ ಒಂದು ಬೆಲೆ ಇರ್ತದೆ, ಒಂದು ರಾಜಕೀಯ ಪಕ್ಷಕ್ಕೂ ಬೆಲೆ ಇರ್ತದೆ. ಸೊ ನಾನು ಆ ನಿರೀಕ್ಷೆಯಲ್ಲಿದ್ದೀನಿ, ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅಂತಕ್ಕಂಥ ಸಂಪೂರ್ಣ ಅಧ್ಯಾತ್ಮ ವಿಶ್ವಾಸ ನನಗಿದೆ. ಬಟ್ ನೋಡೋಣ, ಅದೇನು ಭಾಳ ಗುರು ಇಲ್ಲ, ಶಾರ್ಟ್ ಟೈಮ್ದಾಗ ಆ ನಿರ್ಣಯ ಆಗ್ತದೆ. ನಾನು ನಿಮ್ಮಷ್ಟೇ ಅದನ್ನು ಕಾಯ್ತಾ ಇದ್ದೀನಿ. ಈಗ ನನ್ನ ಪ್ರಕಾರ ಪವರ್ ಈಕ್ವಲಿ ಶೇರ್ ಅಂದ್ರೆ ಈ ಮೊದಲನೇ ಉದ್ಯೋಗ ಆಗ್ಬೇಕು. ಆಸ್ ಪರ್ ಮೈ ಅವರು ಕೊಟ್ಟಿರ್ತಕ್ಕಂಥ ಮಾತಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಮೊನ್ನೆ ಕೊಡ್ಬೇಕಾಯ್ತು, ಕೊಟ್ಟಿದ್ದಾರೆ. ಅಂಟಿಲ್ ಇನ್ನೊಂದು ಏನೋ ಎಕ್ಸ್ಪಾನ್ಷನ್ ಅದ ಆಫ್ಟರ್ ರಾಜ್ಯಸಭಾ ಆ್ಯಂಡ್ MLC. ಈ ಇಲೆಕ್ಷನ್ 18 ಮುಗಿತು. ಸೊ 18 ನಂತರ ಆ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ. ಅವತ್ತೇನೋ ಅವ್ರು ತೀರ್ಮಾನ ಮುಗಿತಾರೆ. ನಾನು ಅದನ್ನು ಸೂಕ್ಷ್ಮವಾಗಿ ವೇಟ್ ಮಾಡ್ತಾ ಇದ್ದೀನಿ. ಪಾಟೀಲ್ ಅವರು ಮೊನ್ನೆ ಅವ್ರು ಏನು ಹೇಳಿದ್ರು, ಒಬ್ಬರಿಗೆ ಅವಕಾಶ 23ರೊಳಗೂ ಅಥವಾ ಇಲ್ಲಿ ನಿಗಮ ಮಂಡಳಿ ಆಯ್ಕೆ ಮಾಡತಕ್ಕಂಥ ಸಂದರ್ಭ ಬಂದಾಗ ನಾನು ಕೇಳಿದ್ರು, ಭಾಳ ಜನರಿಗೆ ಹಿರಿಯ ಶಾಸಕರಿಗೆ ಅಪಾಯಿಂಟ್ ಮಾಡ್ತಾರೆ, ಯಾರೋ ಸಚಿವರ ವಂಚಿತರಿದ್ದರೆ ನೀವು ಆಗಲಿಕ್ಕೆ ನಾನು ಅವ್ರಿಗೆ ಯಾವತ್ತು ಹೇಳೋದಷ್ಟೇ, ನೀವು ನನಗೆ ಚುನಾವಣೆ ಪೂರ್ವವಾಗಿ ಏನು ಮಾತು ಕೊಟ್ಟಿರಿ ಅದನ್ನು ಮಾಡಿ ನನಗೆ ಈ ನಿಗಮ ಮಂಡಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದನ್ನು ಅವರು ಯಾವ ರೀತಿ ನಡ್ಕೊಳ್ತಾರೆ ನೀವು ಅವರಿಗೆ ಸರ್. ಈಗ ಸಚಿವ ಸ್ಥಾನ ಕೊಡದೇ ಇದ್ರೆ 9 ದಿನಗಳಲ್ಲಿ ಶಿವಸರಾಗೌಡರು ಬಿಜೆಪಿ ಚರ್ಚೆ ರೀತಿ ಆಗುತ್ತೆ. ಯಾಕೆ ನಕಾರಾತ್ಮಕ ಚಿಂತನೆ ಮಾಡಬೇಕು? ಸಕಾರಾತ್ಮಕ ಜನರಿಗೆ ಭಾವನೆ ಕೆಲವೊಂದು ಕಡೆ ನಿಮ್ಮ ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯ ಒದಗಿಸಿದಾರೆ ಅಂತ ಬರ್ತೇನೆ. ನ್ಯಾಯ ಒದಗಿಸಂಗಿಲ್ಲ. ಕಾಂಗ್ರೆಸ್ ಪಕ್ಷದ ಅಚಲ ನಿಷ್ಠೆಯನ್ನು ಹೊಂದಿದ್ದೀನಿ, ಸೆಕ್ಯುಲರಿಸಮ್ ರಾಜಕಾರಣ ಮಾಡಿದ್ದೀನಿ, ಐಡಿಯಾಲಜಿ ಮುಖಾಂತರ ರಾಜಕಾರಣ ಮಾಡಿದ್ದೀನಿ. ಭಾಳ ಸಲ ಹೇಳಿದ್ದೀನಿ, ನಾನು ಬೇರೆ ವಿಚಾರಗಳನ್ನು ಮಾಡಿಲ್ಲ ಎಂದು. ನಾನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿಲ್ಲ, ಸೇವೆ ಸಿದ್ಧಾಂತಗಳಿಂದ ರಾಜಕಾರಣ ಮಾಡಿದ್ದೀನಿ. ಜಿಲ್ಲೆಯ ಟ್ರಾನ್ಸ್ಪರೆನ್ಸಿ ಅನ್ನೋದು ಏನು ಸಿಗ್ತದೆ ನೀವು ನಮ್ಮ ತಾಲೂಕಿಗೆ ಬಂದು ನೋಡ್ಬೋದು. ಬೇರೆ ಬೇರೆ ಸಂದರ್ಭ ಟ್ರಾನ್ಸ್ಪೋರ್ಟ್ನಾಗಿರ್ಬೋದು, ಡೆವಲಪ್ಮೆಂಟ್ದಾಗಿರ್ಬೋದು, ಬೇರೆ ಎಲ್ಲ ಆ್ಯಂಗಲ್ದಾಗ ಜರ್ನಲಿಸಮ್ ನೀವೆಲ್ಲ ಅತ್ಯಂತ ಅನುಭವಿಗಳಿದ್ರಿ. ಎಲ್ಲಿ ಏನು ನಡೀತದೆ, ಏನದ ಗ್ರಾಸ್ ರೂಟ್ದಾಗ ಅಧಿಕಾರದ ವಿಕೇಂದ್ರೀಕರಣ ಹೆಂಗಾಗ್ಯದ, ಯಾರಿಗೆ ಯಾವ್ಯಾವ ಅವಕಾಶಗಳನ್ನು ಕೊಟ್ಟಿದ್ದೀವಿ, ಯಾವ್ಯಾವ ಸಮುದಾಯಗಳಿಗೆ ನಾನು ರಾಜಕೀಯವಾಗಿ ಅವ್ರ ಜೊತೆಗೆ ನಿಂತಿದ್ದೀನಿ ಅಂತ ನನಗೂ ನನ್ನ ತಾಲೂಕಿನ ಜನ ನನ್ನ ಪಾಲಿನ ದೇವರು ಕರೀತೀನಿ. ನಾವು ನನ್ನ ಸುದೀರ್ಘ ರಾಜಕಾರಣಕ್ಕೆ ಅವರು ಶಕ್ತಿ ತಂದಿದ್ದಾರೆ. ಎಲ್ಲೋ ದಿಲ್ಲಾಗ ಬೆಂಗಳೂರಾಗ ಕೂತು 4 ಮಂದಿ ನಿರ್ಣಯ ಮಾಡಿರ್ತಕ್ಕಂಥದ್ದು ನಾನು ವಂಚನೆ ಆಗಿರ್ಬೋದು, ಆದರೆ ನ್ಯಾಯ ಕೊಡತಕ್ಕಂಥ ಏನೋ ಮಾಸ್ ಅದ ಅಲ್ಲಿ ನನಗೆ ವಂಚನೆ. 7 ಚುನಾವಣೆ ಗೆದ್ದಿದ್ದೀನಿ ನಾನು. ಒಂದು ಚುನಾವಣೆ 7 ಊರಿಗೆ ಹೋಲಾರ ಬಟ್ಟೆಗೆ ಜಸ್ಟ್ 571 ವೋಟ್ ಗೆದ್ದು ಹೊರಗೆ ಬಂದ ಬಳಿಕ ಕಿಂದ್ರೆ ಆದದ್ದು. ಸೊ ಇಷ್ಟು ಜನಮಾನಸನಾಗ ಅವಕಾಶ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಭಾಳ ವಿಶೇಷವಾಗಿ ಗೌರವಿಸ್ತೀನಿ. ಇದನ್ನೂ ಸಹಿತ ನಾನು ಕೇಳಿಲ್ಲ, ನೀವು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅವತ್ತಿನ ಸಭೆಯಲ್ಲೂ ಸಹಿತ ನಾನು ಕೇಳಿದ್ದವ್ರಿಗೆ ಅವರಾಗಿನೇ ಕೊಟ್ಟಿರ್ತಕ್ಕಂಥ ಮಾತು ಅದು ಉಳಿಸ್ಕೋತಾರ ಬಿಡ್ತಾರ ಅದು ಅವ್ರಿಗೆ ಬಿಟ್ಟು. ಹೇಳ್ತೀರಿ ಚುನಾವಣೆಗೆ 2 ವರ್ಷ ಉಳಿದೈತಿ, ಇನ್ನೇನು ಚುನಾವಣೆಗಳಲ್ಲಿ ನನಗೇನು ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಹೇಳಿದ್ದ, ಇವತ್ತು ಹೇಳ್ತೀನಿ. ಆದ್ರೆ ಅವತ್ತು ಹೇಳೋದಿನ ಅಧಿಕಾರ ಟ್ರಾನ್ಸ್ಫರ್ ಆಗ್ತಕ್ಕಂಥ ನಿರ್ಣಯ ಇರಲಿಲ್ಲ. ಆದ್ರೆ ಇವತ್ತು ಆ ನಿರ್ಣಯ ಮಾಡಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಳೆ ನೀರು ಹರಿದು ಹೊಸ ನೀರು ಬರಲಿ, ಹೊಸ ಜನರೇಷನ್ ಪಾಲಿಟಿಕ್ಸ್ ಬರಲಿ ಅಂತ ಹೇಳಿದ್ದಾರೆ. ಸೊ ಆ ಆ್ಯಂಗಲ್ದಾಗ ನಾವೇನು ಮಾತು ಕೊಟ್ಟಿದ್ದೀವಿ ಅದನ್ನೆಲ್ಲ ನಾನು ನನಗೆ ಅದೇ ಪಕ್ಷಕ್ಕೆ ನಾಯಕರಲ್ಲಿ ನಿವೇದನೆ ಅಂತ, ನಾವೇನು ಕೇಳಿದ್ದೀವಿ, ನಾವೇನು ಹೇಳಿದ್ದೀವಿ ಅದನ್ನು ನೀವು ಮುಂದೆ ಚರ್ಚೆ ಮಾಡೋದು ಬೇಡ. ಅದು ಭಾಳ ಸ್ಪಷ್ಟವಾಗಿ ಕೇಳಿದ್ದೀವಿ. ಒಂದು ಸರ್ಕಾರ ರಚನೆ ಆದ ನಂತರ ಇಡೀ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಆ ಕೊರತೆ ಇಲ್ಲ. ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವ್ಯಾರು ಕುಂತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನಾವೆಲ್ಲ ಇಂಡಿವಿಜುವಲ್ ನಾನು ಒಳಗೊಂಡೇ ಇರ್ತೀನಿ.
ನಮ್ಗೆಲ್ಲ ಇಂಡಿವಿಜುವಲ್ ರಾಜಕಾರಣದ ಮೇಲೆ ವಿಶೇಷವಾದಂತ ವಿಚಾರದಿಂದ ರಾಜಕಾರಣ ಮಾಡ್ತಾ ಇದ್ದೀವಿ. ಈ ಜಿಲ್ಲೆಯ ಜನ ನಮ್ಮಿಂದ ಬಹಳ ನಿರೀಕ್ಷೆ ಇಟ್ಟಿದ್ರು. ಆಮೇಲೆ ನಾವೆಲ್ಲ ಈಗ ಮಾಹಿತಿ ರಾಜಕಾರಣಿಗಳು, ನಮ್ಮದೇ ಆದಂತ ನಮ್ಗೆ ಅನುಭವ ಅದ, ಸುದೀರ್ಘ ಇತಿಹಾಸ ಅದ. ಆದ್ರೆ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಅದರಲ್ಲಿ ವಿಫಲರಾಗಿದ್ದೀವಿ. ಇಡೀ ಜಿಲ್ಲೆಯ ಜನಮಾನಸದೊಳಗೆ ಏನು ಅಪೇಕ್ಷೆ ಇತ್ತು ಆ ಅಪೇಕ್ಷೆಗಳನ್ನು ನಾವು ಮಾಡ್ಕೊಂಡಿಲ್ಲ. ಯಾರ್ಯಾರು ವಿಫಲರಾಗಿದ್ದೀವಿ ನಮ್ಮ ಆತ್ಮಸಾಕ್ಷಿಗೆ ನಾವು ಕೊಡ್ಬೇಕು, ಅದು ಉತ್ತರವನ್ನು ನಾವು ಹುಡ್ಕೋಬೇಕು. ಮುಂದಿನ ದಿನಮಾನಗಳಿಗೆ ಕನಿಷ್ಠ 2 ವರ್ಷ ಈ ಜಿಲ್ಲೆಯ ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ರಾಜಕಾರಣ ಆಗಬೇಕು. ಅಧಿಕಾರ ಶಾಶ್ವತ ಇಲ್ಲ, ಎಂತೆಂಥವ್ರು ಹೋಗಿದ್ದಾರೆ ಇಮ್ಮೆಟೀರಿಯಲ್, ಬಹಳ ಮಹತ್ವದ್ದಲ್ಲ. ಕೊನೆಗೆ ಈ ಜಿಲ್ಲೆಯ ಜನ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಜನರಿಗೆ ನಾವೇನು ಮಾಡಿದ್ವಿ. ಸರಿ, ಸಚಿವ ಸಂಪುಟ ಒಳಗೆ ಅದೇ ಹಳೆ ಮುಖಗಳೇ ಹೊಸಬರಿಗೆ ಯಾವುದೋ ಅವಕಾಶ ಕೊಟ್ಟಿಲ್ಲ ಹರಿಪುರದಲ್ಲಿ. ನಾನು ಒಂದು ಬಹಳ ಪ್ರಾಮಾಣಿಕವಾಗಿ ಹೈಕಮಾಂಡ್ ಇದನ್ನ ಗಮನಿಸಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ಹೊಸ ನಾಯಕತ್ವ ನೀವು ಕ್ರಿಯೇಟ್ ಮಾಡ್ತಿದ್ದೀರ, ಉತ್ತರ ಕರ್ನಾಟಕಕ್ಕೂ ಮಾಡಬೇಕು, ಜಿಲ್ಲೆಗಳಲ್ಲಿ ಮಾಡಬೇಕು, ಅವಕಾಶ ಎಲ್ಲರಿಗೂ ಸಿಗಬೇಕಲ್ಲ. ಎಷ್ಟು ಜನ ಅವಕಾಶ ವಂಚಿತರದಾರೆ? ಅವಕಾಶ ವಂಚಿತರಿಗೆ ರಾಜಕಾರಣದ ಅವಕಾಶ ಸಿಗಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಅವರು ತಮಗೆ ಅವಕಾಶಕ್ಕಾಗಿ ತೋರಿಸ್ಕೊಡೋರು. ನಾನು ಆದವ್ರ ಬಗ್ಗೆ ಏನು ಇದು ಬರಂಗಿಲ್ಲ. ಭಗವಂತ ಅವ್ರಿಗೆ ಅವಕಾಶ ಕೊಟ್ಟಿದ್ದಾನೆ, ಪಕ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಇದು ಒಳ್ಳೇದಾಗಿಲ್ಲ. ಆದ್ರೆ ಬೇರೆಯವರು ನಿರೀಕ್ಷೆ ಒಳಗೆ ಯಾರಲ್ಲ, ಅವ್ರಿಗೂ ನ್ಯಾಯ ಸಮಿತಿವಾಗಿ ಅವಕಾಶ ಸಿಗಬೇಕು. ಅಷ್ಟು ನಮ್ಗೆ ಬರೀ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಎಲ್ಲೆಲ್ಲಿ ಅವಕಾಶ ವಂಚಿತರದಾರೆ ಅವ್ರಿಗೆ ಅವಕಾಶ ಕೊಡಬೇಕು. ಪಕ್ಷ ಸೂಕ್ಷ್ಮವಾಗಿ ನಿರ್ಣಯಿಸಬೇಕು ಮತ್ತು ಕೆಲವು ಈಗಾಗಲೇ ಏನು ಡಿಸಿಷನ್ ಮಾಡಿದ್ರೆ ಅದನ್ನು ಇನ್ನೊಮ್ಮೆ ಮರುಕಳಿಸಬೇಕು, ನಮ್ಮ ವಿನಂತಿ. ಅದರ್ವೈಸ್ ಜಸ್ಟಿಸ್ ಆಗಂಗಿಲ್ಲ. ನಾಳೆ ಎಲ್ಲಿಗೆ ಹೋಗೋದು? ಒಂದೇ ಇದರಾಗಿ ಹೊಂಟು ಅಂದ್ರೆ ಬೇರೆಯವರೆಲ್ಲ ಚಿಕಿತ್ಸೆ ಹೋಗ್ತಾರೆ. ಇಡೀ ನಮ್ಮ ಕ್ಷೇತ್ರದ ಜನ ಚಿಕಿತ್ಸೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಬರೇ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರಲ್ಲ, ನಮ್ಮ ಸ್ವಾತಂತ್ರ್ಯದ ನಂತರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತಿಂತ ಅವಕಾಶ ಇಲ್ಲ. ಅವಿಭಾಜ್ಯ ಜಿಲ್ಲೆ ಇದ್ದಾಗ ಈ 8ರಾಗಲ್ಲ 15 ಜಿಲ್ಲೆಗಳು 15 ವಿಧಾನಸಭಾ ಕ್ಷೇತ್ರ ಕೂಡ ನಮ್ಮೊಂದು ಜಿಲ್ಲೆ ಇತ್ತು. ಬಾಗಲಕೋಟೆ, ಬಿಜಾಪುರ ಅವಿಭಾಜ್ಯ ಜಿಲ್ಲೆ. ಅವಾಗೂ ನಮ್ಗೆ ಸಿಕ್ಕಿಲ್ಲ, ಈಗೂ ಸಿಕ್ಕಿಲ್ಲ. ಆಮೇಲೆ 4 ಜನ 3 ಸಲ ಗೆದ್ದವರು, ಹಿರಿಯರಾಗಿರ್ತಕ್ಕಂಥ ಸುರ್ಪುರ್, ಹಿರಿಯರಾಗಿರ್ತಕ್ಕಂಥ ಕಲ್ಲೂರು, ರವಿಕಾಂತ್ ಪಾಟೀಲ್, ನಾವು 3 ಸಲ ಗೆದ್ದವರು. 4 ಸಲ ಗೆದ್ದವರು ಯಾರು ಇಲ್ಲ. ಸೊ ನಾವು 4 ಜನ 12, ಟೋಟಲ್ 15 ವಿಧಾನಸಭೆಗಳಿಲ್ಲ. 3 ಜನ ಚಾನ್ಕುಟಿ ಪಾಟೀಲ್ರು, ಆಮೇಲೆ ಡಾಕ್ಟರ್ ಬಗ್ಲಿ ಅವರು, ಇನ್ನೊಬ್ರು ಹಿರಿಯರಾಗಿರ್ತಕ್ಕಂಥ NS ಕೇಡೋ. ಸೊ ಬೇರೆಯವ್ರಿಗೆ ಅವಕಾಶ ಇಲ್ಲ. 57ಕ್ಕಿಂತ ಮೊದಲು ಒಬ್ಬರು ಶಹಾಂತಿರಾಗಿದ್ದಾರೆ, ಅದು ಬಾಂಬೆ ಕರ್ನಾಟಕ. ಸೊ ಈ ರೀತಿ ನೀವು ಆ ಒಂದು ಕ್ಷೇತ್ರಕ್ಕೆ ನೀವು ಅವಕಾಶ ಕೊಡಂಗಿಲ್ಲ. ಅಲ್ಲಿ ಏನಾಗ್ಬಿಟ್ಟದೆ, ನಮ್ಮಲ್ಲಿ ಎಂದೂ ಕಾಂಗ್ರೆಸ್ ಮತ ಹಾಕಲಾರ್ದವ್ರು ಸ್ವಲ್ಪ ಭಾವನೆ ಅದ. ಯಾಕೆ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಗೆ ಅವಕಾಶ ಕಾಣಿಲ್ಲ? ಸೊ ಅದು ಒಂದು ಮಾತು ಹೇಳ್ತೇನೆ. ಪಕ್ಷ ನಾನು ಬರೀ ನನ್ನ ಒಂದು ವಿಷಯದಾಗ ನಾನು ಅವಕಾಶ ವಂಚಿತರ ಪರವಾಗಿ ರಾಜಕಾರಣ ಮಾಡಿದ್ದೆ. ಒಂದು ಕಾಲ ಇತ್ತು MP ಮಾಡ್ತಕ್ಕಂಥ ಸಂದರ್ಭ ಬಂದಿತ್ತು. ಅವಕಾಶ ವಂಚಿತರಿದ್ರು ಅವ್ರಿಗೆ MP ಮಾಡ್ತಕ್ಕಂಥ ಪ್ರಾಮಾಣಿಕ ಸಹಾಯ ಮಾಡಿದ್ರು. ಇನ್ನೊಬ್ರು ಒಟ್ಟ ನಾನು ಮಂತ್ರಿನೇ ಆಗಿದ್ದು, ಅವ್ರಿಗೆ ಗಟ್ಟಿಯಾಗಿ ಮಂತ್ರಿ ಮಾಡಿದ್ದ. ಮತ್ತೊಬ್ರು ಮುಗಿದ ನಂತರ ಕೇಳ್ತಾ ಇದ್ದೀನಿ. ನಾನು ನನ್ನ ಹಕ್ಕನ್ನ ಪ್ರತಿಪಾದನೆಯನ್ನ ನಾನು ಮೊದಲು 13ರಾಗ ಕೇಳ್ಕೊಂಡಿಲ್ಲ, 18ರಾಗೂ ಮಾಡಿಲ್ಲ. ನಾನೇ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು ಕರೆಸಕ್ಕಂಥ ಸಾರ್ವಜನಿಕ ಸಭೆಯಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಯಾರಿಗೆ ಅವಕಾಶ ವಂಚಿತರಾದ ಅವ್ರಿಗೆ ಮಾಡಿರ್ತೇನೆ. ಈ ವಿಷಯವನ್ನ ನಾನು ಅವತ್ತು ಪ್ರತಿಪಾದನೆ ಮಾಡಿದ್ದೀನಿ ಇನ್ನೊಬ್ಬರಿಗಾಗಿ, ಇವತ್ತು ನನಗಾಗಿ ನಾನು ಪ್ರತಿಪಾದನೆ ಮಾಡ್ತೇನೆ. ಅವ್ರು ಸಪೋರ್ಟ್ ಮಾಡ್ತಾರೆ. 3 ಜನ ಒಡಂಬಡಿಕೆ ಮಾಡ್ಕೊಂಡು ಕ್ವಶನ್ ಅವ್ರಿಗೆ ನಾನು ಮಾಡೋದನ್ನ ಹೇಳ, ನಾನು ಮಾಡಿದ್ದು ನನ್ನ ಆತ್ಮಸಾಕ್ಷಿ. ಕಾಂಗ್ರೆಸ್ನಲ್ಲಿ ಮಂತ್ರಿ ಮಾಡ್ಲಿಕ್ಕೆ ಮಾನದಂಡಗಳೇ ಅದಾವ ಸರ್. ಅವರು ಸಪೋರ್ಟ್ ಮಾಡಿದ್ರ 3 ಜನ ಒಡಂಬಡಿಕೆ ಆಗಿ ಅವ್ರಿಗೆ ಕೇಳೋದು ಯಾವ ಪ್ರಶ್ನೆಯನ್ನ ನಾನು ಹೇಳ್ತೀನಿ. ಯಾರಿಗೆ ಯಾವ ಸಂದರ್ಭ 96ರಾಗ ಏನ್ ಮಾಡಿದ್ವಿ, 2018ರಾಗ ಏನ್ ಮಾಡಿದ್ವಿ ನಾ ಹೇಳ್ತೀನಿ. ಅವ್ರು ಹೇಳ್ಬೇಕಲ್ಲ, ಓದುದು ನಾ ಹೆಂಗೆ ಹೇಳಿ ಅವ್ರಿಗೆ ಕೇಳೋದು. ರೈಟ್ ಕ್ವಶನ್ ಬಟ್ ರಾಂಗ್ ಪರ್ಸನ್. ಅವ್ರ ಮೇಲೆ ನಿಮಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಡೋಂಟ್ ಹ್ಯಾವ್ ಎನಿ ಕಾನ್ಫಿಡೆನ್ಸ್? ಪ್ರಶ್ನೆ ಬರಂಗಿಲ್ಲ. ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಆಧ್ಯಾತ್ಮಿಕ ಸ್ಪರ್ಶದ ನನಗೆ ಅವಕಾಶ ಇತ್ತು, ಸಹಾಯ ಮಾಡಿದ್ದೆ. ಮಾಡಬೇಕು ಬಿಡಬೇಕು ನಾನು ಅವ್ರಿಗೆ ಕೊಟ್ಟಿದ್ದೆ. ಸಿದ್ದರಾಮಯ್ಯ
ಅವ್ರ ಕೋಟ ಮುಗಿದೋದು ಈಗ ಡಿ ಕೆ ಶಿವಕುಮಾರ್ ಕೋಟ ಅಂತ ಸಿದ್ದರಾಮಯ್ಯ ಅವ್ರ ಕೂಟನೂ ಕಾಂಗ್ರೆಸ್ ಕೂಟ, ಡಿ ಕೆ ಶಿವಕುಮಾರ್ ಅವ್ರ ಕೂಟನೂ ಕಾಂಗ್ರೆಸ್ ಕೂಟ, ನಾವು ಎಲ್ಲಾರು ಕೂಟನೂ ಕಾಂಗ್ರೆಸ್ ಕೂಟ. ಕಾಂಗ್ರೆಸ್ ಪಕ್ಷದಾಗ ಇದ್ದವರೇ ಆಗ್ತಾರೆ. ಅವರ ನಿರ್ಣಯದಿಂದ ಸಿದ್ದರಾಮಯ್ಯನವರ ವ್ಯಕ್ತಿತ್ವ, ಅವರು ಭಾರತ ದೇಶದ ವಿಭಿನ್ನ ರಾಜಕಾರಣ CWC ಮೆಂಬರ್ ಆಗಿರ್ತಾರೆ. ವಿಶೇಷವಾಗಿ ನಮ್ಮ ಭಾರತೀಯ ಜನರಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿದ್ದಾರೆ. ಸೊ ಆ ನಿರ್ಣಯ ಅವ್ರದ್ದೇ ಆದಂತ ಅವ್ರ ಮಾತಿಗೆ ಒಂದು ತೂಕಿದೆ. ಎರಡನೇದು ಮುಖ್ಯಮಂತ್ರಿಗಳಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತಕ್ಕಂಥ ಸಂಪೂರ್ಣ ಆ ಒಂದು ಅವಕಾಶ ಅಧಿಕಾರ ಅವರಿಗಿದೆ, ಅವ್ರ ಪರಮಾಧಿಕಾರ. ಯಾರಿಗೆ ತಮ್ಮ ಟೀಮ್ ನ ಚಾಯ್ಸ್ ಮಾಡ್ಕೊಬೇಕಂದ್ರೆ ಅವ್ರ ಮಾತಿಗೆ ಹೈಕಮಾಂಡ್ ಯಾರ್ಯಾರಿಗೆ ಮಾತು ಕೊಟ್ಟಿದಾರಲ್ಲ ನಮ್ಮಂತವ್ರಿಗೆ, ಅದನ್ನ ಹೈಕಮಾಂಡ್ ಫುಲ್ಫಿಲ್ ಮಾಡಬೇಕು. ಬೇರೆಯವ್ರಿಗೆ ಅವಕಾಶ ಸಿಗ್ಬೇಕಾದ್ರೆ ಈಗ ಈ ಮೊನ್ನೆ ಸಿದ್ದರಾಮಯ್ಯ ತನ್ನ ಮಗನ್ ಕೊಟ್ಟರು, ಮತ್ತೆ ಫ್ಯಾಮಿಲಿಯಲ್ಲಿ ಆಯ್ತು. ಇವರು ಖರ್ಗೆ ಅವರು ತಮ್ಮ ಮಗನಿಗೆ ಕೊಡ ಅಂದ್ರೆ ಅವ್ರ ಫ್ಯಾಮಿಲಿನೇ ಒಳ್ಳೆಯಬೇಕಂದ್ರೆ ಮತ್ತೆ ಬೇರೆ ಅವಕಾಶ ಯಾವಾಗ ಸಿಗ್ತೈತಿ? ಪ್ರಾಮಾಣಿಕವಾಗಿ ಅವರಿಗೆ ಸ್ವಾರ್ಥನು ಸಿದ್ದರಾಮಯ್ಯನವರಲ್ಲಿಲ್ಲ. ಅವರಿಗೆ ರಾಜ್ಯಸಭಾ ಆಫರ್ ಮಾಡೋದು ಬಹಳ ನಯವಾಗಿ, ನಾನು ದಿಲ್ಲಿ ರಾಜಕಾರಣಕ್ಕೆ ಹೋಗೋದಿಲ್ಲ, ರಾಷ್ಟ್ರ ರಾಜಕಾರಣ ನಾನು ಕೊಡೋದಿಲ್ಲ, ರಾಜ್ಯ ರಾಜಕಾರಣದಾಗ ಇರ್ತೀನಿ, ಅದನ್ನ ತಿರಸ್ಕರಿಸಬೇಕು. ಬಹುತೇಕ ಅವರಿಗೆ ಅಪೇಕ್ಷೆ ಇತ್ತು ಹೋಗ್ತಿದ್ರು. ಆಮೇಲೆ ಅವ್ರ ಮಗನಿಗೆ ನನಗಿರೋ ಮಾಹಿತಿ ಪ್ರಕಾರ ಅವರಾಗಿ ಮಂತ್ರಿ ಕೇಳಿಲ್ಲ, ಹೈಕಮಾಂಡ್ದವರೇ ಅಕಾಮಿಡೇಟ್ ಮಾಡ್ಬೇಕಂತ ಹೇಳಿ ಅವರ ತ್ಯಾಗಕ್ಕೆ ಗೌರವಿಸಬೇಕಂತೇಳಿ ಅವ್ರಿಗೆ ಅವಕಾಶ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ವಿಷಯದಾಗ ಅದೇ ರೀತಿ ಅವರು ಸುದೀರ್ಘ ರಾಜಕಾರಣ ಮಾಡಿದ್ದಾರೆ ಕರ್ನಾಟಕ. ಅವರು ಒಂದು ಕಾಲ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು, ಅವಕಾಶ ಕೊಟ್ಟಿದ್ರು. ಅವ್ರಿಗೊಂದು ಅವಕಾಶ ಮಾಡಿರ್ಬೋದು ಪಕ್ಷ. ಇವತ್ತು ಪರಮೇಶ್ವರ್ ಅವರು ನಿನ್ನೆ ಗಮನಿಸಿದೆ, ಹೌದು ಅವರಿಗೆ 2-3 ಸಲ ಅವಕಾಶ ಬಂದಿದೆ. ಅವರು ಈಗ ನಾವು ಪರಮೇಶ್ವರ್ ಅಂತ ಕೊಟ್ಟಾಗ ಬರೆದ್ರು ಬರ್ಬೋದು, ಅವಕಾಶ ವಂಚಿತರಾಗೋದಿರೋದು ಅಂತ ಒಂದು ವರ್ಗ ಇರ್ತವೆ. ನಾವೆಲ್ಲ ಪರಮೇಶ್ವರ್ ಅವ್ರ ನಾವು ಸಿದ್ದರಾಮಯ್ಯ ವರ್ಗಕ್ಕೆ ಸೇರ್ತೀವಿ, ಡಿ ಕೆ ಶಿವಕುಮಾರ್ ಅವ್ರ ವರ್ಗಕ್ಕೆ ಸೇರ್ಲಿಕ್ಕಂದ್ರು ಪರಮೇಶ್ವರ್ ಅವ್ರ ವರ್ಗದಾಗಂದ್ರೂ ಇರ್ತೀವಿ ನಾವು. ಯಶವಂತರೇಗೌಡರು ಶಕ್ತಿ ಪ್ರದರ್ಶನ ಮಾಡೋದ್ರಲ್ಲಿ ನಾನು ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ರೆ ನೀವು ವೈಯಕ್ತಿಕ ಆಗಲಿ ನನ್ನ ರಾಜಕೀಯ ಕಾರ್ಯಕ್ರಮ ಯಾವ ಪ್ರಮಾಣದ ಜನ ಸೇರ್ಬೇಕು, ಜನರು ಹೈಕಮಾಂಡ್ಗೆ ಕೊರತೆ ಚುನಾವಣೆಗಳಿಂದ ಬೆಸ್ಟ್ ಪ್ಲಾಟ್ಫಾರ್ಮ್. ನಿಮ್ಮ ಶಕ್ತಿಯನ್ನು ಗೊತ್ತಾಗುತ್ತೆ. ನಾನು ನಾಮಿನೇಟೆಡ್ ಲೀಡರ್ ಅಲ್ಲ, ಇಲೆಕ್ಟೆಡ್ ಲೀಡರ್. ಲಾಸ್ಟ್ 1986 ಇಂದ 26 ತನ ನಮ್ಮ ಫ್ಯಾಮಿಲಿ ಗೆದ್ದು ಬಂದಿದೆ. 40 ವರ್ಷ ಆಯ್ತು. 86ರಿಂದ 2026 ಅಂಡ್ ಎವ್ರಿ 5 years ರಿಲೇಟ್ ಆಗ್ತದೆ. ಹಂಗ ಆರ್ ಟಿ ಆಫೀಸ್ ರಿನ್ಯೂವಲ್ ಆಗ್ತದಲ್ಲ, ರಿನ್ಯೂವಲ್ ಆಗ್ತದೆ. ನನ್ನ ಶಕ್ತಿ ಏನದು, ನಾನು ನನ್ನ ತಾಲೂಕಿನ ಏನು ಅವಕಾಶ ಸರ್ವರ್ ಮಾಡಿ ಕೊಟ್ಟಿದಾರಲ್ಲ ಅದು ಅವ್ರ ಶಕ್ತಿ, ನನ್ನ ಶಕ್ತಿ ಇಲ್ಲ, ನನಗೆ ಯಾವ ಶಕ್ತಿನೂ ಇಲ್ಲ. ಆದ್ರೆ ನನ್ನ ಜನ ನನಗೇನು ಪ್ರೀತಿ ಮಾಡಿದ್ದಾರೆ, ಅವ್ರ ಶಕ್ತಿ ಮೇಲೆ ನಾನು ರಾಜಕಾರಣ ಮಾಡ್ತೇನೆ. ಲಿಂಗಾಯತ್ ಲೀಡರ್ ಆಗ್ಲಿಲ್ಲ ಅನ್ನೋದೇನಾದ್ರೂ ಕೊರಗು ಕಾಡ್ತಾ ಇದೆ ಸರ್? ನಾನು ಒಂದು ರಾಜಕಾರಣದಾಗ ಹೇಳ್ತೇನೆ, ಜಾತಿ ರಾಜಕಾರಣ ನಾನು ಮೊದಲು ಮಾಡಿಲ್ಲ, ಮುಂದೂ ಮಾಡಂಗಿಲ್ಲ. ನಾನು ಕಾಂಗ್ರೆಸ್ ಸೆಕ್ಯುಲರಿಸಂ ಸಿದ್ಧಾಂತದ ಮೇಲೆ ಐಡಿಯಾಲಜಿ ಮೇಲೆ ರಾಜಕಾರಣ ಮಾಡಿಲ್ಲ. ಜಾತಿಗಳ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ನೀವು ನನ್ನ ಸುದೀರ್ಘ 40 ವರ್ಷದ ನನ್ನ ಒಡನಾಡಿಗಳು ಯಾರ್ಯಾರು ಅದಾರ, ಯಾವ್ಯಾವ ಸಮುದಾಯದವರು ಅದಾರ, ಯಾವ್ಯಾವ ವರ್ಗದವರು ಅದಾರ, ನೀವು ಗಮನಿಸಿದ್ರಿ ಅಂದ್ರೆ ಆ ವಿಷಯ ಲಿಂಗಾಯತ್ ಲೀಡರ್ ತರಿಸ್ಕೊಂಡಿದ್ರಿ ಸಚಿವ ಸ್ಥಾನ ಸಿಕ್ಕಿತ್ತ? ನಿಮ್ಮ ಕೂಟ ನನಗೆ ಅಧಿಕಾರ ಅವಕಾಶ ಕೊಡೋದಿನ ನೀವು ಯಾವ ಮಾತಾಡಿದ. ಈಗ ಗುಲ್ಬರ್ಗ ಡಿವಿಷನ್ ಬೇರೆ, ಬೆಳಗಾವಿ ಡಿವಿಷನ್ ಬೇರೆ, ಮೈಸೂರು ಡಿವಿಷನ್ ಬೇರೆ, ಡಿವಿಷನ್ಗಳು. ಆಮೇಲೆ ಕೂಟ ನಿಮ್ಗೆ ಹೇಳ್ಬೇಕು, ಅವಕಾಶ ಕೊಟ್ಟವ್ರಿಗೆ ನೀವು ಕುಟ್ಕೋತ ಹೋದ್ರಿ ಅಂತ ಪರಮೇಶ್ವರನು ಇನ್ನೊಮ್ಮೆ ನಿಮ್ಮ ಮುಂದೆ ಬಂದು ಬೇದನೆ ಮಾತಾಡಿ ಹೇಳ್ತೀನಿ. ಮುಂದಿನ ಎಕ್ಸ್ಪಾನ್ಷನ್ ಆದೊಳಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರ ಏನು ಸಿದ್ದರಾಮಯ್ಯನವರಾಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ, SN ಕೃಷ್ಣ ಅವರಾಗ್ಲಿ, ವೀರಪ್ಪ ಮೊಯ್ಲಿ ಅವರಾಗ್ಲಿ, ಧರ್ಮ್ ಸಿಂಗ್ ಅವರಾಗ್ಲಿ, ವೀರೇಂದ್ರ ಪಾಟೀಲ್ರಾಗ್ಲಿ ಆ ವರ್ಗಕ್ಕೆ ಸೇರ್ತೀವೋ, ಏನು ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನು ಈ ವರ್ಗಕ್ಕೆ ಸೇರ್ತೀವೋ, ಮುಂದಿನ ನಿಮ್ಮನ್ನು ಗೊತ್ತಾಗ್ತದೆ. ಶಾರ್ಟ್ ಟರ್ಮ್ 15 days ಗೊತ್ತಾಗ್ತದೆ. ವರ್ಗಗಳು ಅದಾವ, ಭಾಳ ಮುಚ್ಚಿಡಿದ್ರೆ ಏನಾಗ್ತದೆ ಎಲ್ಲರಿಗೂ ಗೊತ್ತು. ಅವಕಾಶಗಳ ರಾಜಕಾರಣದಾಗ ಸಿಗ್ತಾವ. ಸಮಾಜವಾದ ಸಿದ್ಧಾಂತದ ರಾಜಕಾರಣ ಮಾಡಿದವ್ರಿಗೆ ಇತ್ತೀಚೆಗೆ ಕ್ಯಾಪಿಟಲಿಸ್ಟ್ ರಾಜಕಾರಣ ಮಾಡ್ತಾರೆ. ಅರ್ಥ ಆಗ್ತದಲ್ಲ? ಕ್ಯಾಪಿಟಲಿಸ್ಟ್ ಪಾಲಿಟಿಕ್ಸ್ ಸ್ಟಾರ್ಟ್ ಆಗಿದೆ. ಈ ಕ್ಯಾಪಿಟಲಿಸ್ಟ್ ಪಾಲಿಟಿಕ್ಸ್ ಒಳ್ಳೆಯದ ಇಷ್ಟು ಮೊದಲು
ಸೈದ್ಧಾಂತಿಕ ಮೌಲ್ಯಗಳನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಒಂದು ವರ್ಗಕ್ಕೆ ಸೇರಿದ್ದೀವಿ. ಈ ಕ್ಯಾಪಿಟಲಿಸ್ಟ್ ರಾಜಕಾರಣ ಬರಬಾರದು. ಮತ್ತು ನಾನು ಇವತ್ತೇ ಬಹಳ ಸ್ಪಷ್ಟವಾಗಿ ಅದರ ವಿರುದ್ಧ ರಾಜಕಾರಣ ಮಾಡೋದಿಲ್ಲ. ಪಕ್ಷವನ್ನು ಮೀರಿ ಕ್ಯಾಪಿಟಲಿಸ್ಟ್ ವಿಡೌಟ್ ಅದಕ್ಕೆ ಮಾಡೋದು. ಸರ್, ಈಗ ಸರ್ಕಾರದಲ್ಲಿ ಅದು ನಡೆದಿದ್ದೇನಾ? ದುಡ್ಡಿದ್ದವರೇ ಮಿನಿಸ್ಟರ್ ಆಗ್ತಾನೆ. ಆ ರೀತಿ ಏನಾದ್ರು? ನಾನು ಅದನ್ನ ನೀವು ವಿವೇಚನೆ ಬಿಡ್ತೇನೆ. ಅಲ್ಲ, ನೀವ್ ಹೇಳಿದ್ರೆ capital ಈಗ ಸರ್ವ ಜನ ಸರ್ವ ಶಾಂತಿ ತೋಟ ಎಲ್ಲರಿಗೂ ಬಡವರಿಗೆ ಎಲ್ಲ ಪಡ್ಕೊಂಡು ನಿಮ್ಮಂತ ನಾಯಕರಿಗೆ ಬಂದು ಸಮತೋಲನವಾಗಿ ಅಧಿಕಾರ ಹಂಚಿಕೆ ಮಾಡಿಲ್ಲ ಅಂದ್ರೆ ಮತ್ತೆ ನೀವು ಯಾರಿಗೆ ನ್ಯಾಯ ಕೊಡ್ತೀರಿ? ಪಕ್ಷ ಮತ್ತು ಸರ್ಕಾರ ನಾವು ನಿಮ್ಮ ಮುಖಾಂತರ ನನ್ನ ನಿವೇದನೆಯನ್ನ ಹೇಳುವುದನ್ನು ಮಾಡೋದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ದ್ವಂದ್ವ ನಿಲುವುಗಳು ಕಾಣ್ತದೆ. ಯಾರದನ್ನ ನಿರ್ಣಯ ಮಾಡೋರಿದ್ದಾರೆ ಅವ್ರು ಗಮನಿಸ್ಬೇಕಾಗುತ್ತೆ. ಇಲ್ಲ ಪ್ರಶ್ನೆ ಅಲ್ಲ, ನೀವು ಹೇಳ್ತೀರಿ ಅವೆಲ್ಲ ಕಡೆ ಕಟ್ಟ ಕಡೆ ಸಮಾಜದ ಕಡುಬಡವರಿಗೆ ಆಮೇಲೆ ಸರ್ವ ಜನಾಂಗದವರಿಗೆ ಎಲ್ಲ ಕೊಟ್ಟು ನಿಮ್ಮಲ್ಲೇ ಸಚಿವರಿಗೆ ಅವಕಾಶ ಹೊಂದಿಸಿದ ವ್ಯವಸ್ಥೆ ಮತ್ತೆ ಯಾರು ಸಮಪಾಲನೆ ಇಲ್ಲ, ಇನ್ನ ಅವಕಾಶದ ಸರಿಪಡಿಸ್ಬೇಕು. ಸರ್, ಈಗ ಲಾಸ್ಟ್ ಟೈಮ್ ಒಪಿನಿಯನ್ ಕ್ರಿಯೇಟ್ ಆಗಿತ್ತು ನಿಮ್ಮ ಕ್ಷೇತ್ರದಲ್ಲಿ ಇದು ಸಚಿವ ಸ್ಥಾನ ಸಿಗದೆ ಹೋದ್ರೆ ಬಿಜೆಪಿಗೆ ಹೋಗ್ಬೇಕು ಅಂತ. ಈ ಸಲ ಅವಕಾಶ ಈ ಸಲಾನು ಆ ತರದೊಂದು ವಾತಾವರಣ ಈಗಲೇ ಸಿಕ್ಕರೆ ಒಳ್ಳೇದು, ಸಿಗದೆ ಇದ್ರೆ ಇಲ್ಲ ನೀವು ಅಶ್ಯೂಮ್ ಮಾಡ್ಲಿಕ್ಕೆ ಅಲ್ಲ ಆಗಿರೋದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಹಿಂದೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿತ್ತು ನಿಮ್ ಬಗ್ಗೆ. ಒಪಿನಿಯನ್ ಏನೇನೋ ಕ್ರಿಯೇಟ್ ಆಗಿರ್ತಾವ, ಅದನ್ನ ಬಗ್ಗೆ ನಾವು ಹೋಗೋದಿಲ್ಲ. ನಾನೇನಾದ್ರು ಮಾತಾಡಿಲ್ಲ, ನನ್ನಿಂದ ಏನಾದ್ರು ಆ ಮಾತಾಡೋದಿಲ್ಲ. ಈಗ ಐ ವಿಲ್ ಹೋಪ್, ಮನುಷ್ಯ ಬದುಕುದೇ ಹೋಪ್ ಮಾಡಿ ವೇಟ್, ಪಾರ್ಟಿ ವಿಲ್ ಟೇಕ್ ಕಾಲ್. ಅವ್ರು ಏನು ಡಿಸಿಷನ್ ಕೊಡ್ತಾರೆ. ಐ ವಾಸ್ ವೇಟಿಂಗ್ ಫಾರ್ ಡಿಸಿಷನ್. ಆಫ್ಟರ್ ಡಿಸಿಷನ್ ಐ ವಿಲ್ ಕಮ್ ಬ್ಯಾಕ್ ವಿತ್ ಸ್ಟ್ರಾಂಗ್ ವರ್ಡ್ಸ್. ದಿಲ್ಲಿಗೆ ಹೋಗ್ತೀರಾ? ಕರ್ಕೊಂಡ್ಬಿಟ್ಟೆ ದಿಲ್ಲಿಗೆ ಮೊನ್ನೆ ನಾವು ಹೋಗಿದ್ದೀವಿ. ಮೊನ್ನೆ ದಿಲ್ಲಿಗೆ ಹೋಗಿ ಬಂದಿದ್ದು. ಇನ್ನೂ ಶಾರ್ಟ್ಲಿ ಅವಶ್ಯಕತೆ ಕಂಡು ಬರ್ತಾರೆ. ಹೋಗ್ತೇವೆ. ದಿಲ್ಲಿಗೆ ಹೋಗೋದು ಒಂದು 20-30-40 ಶಾಸಕರು ಅದಾರ. ಎಲ್ಲರೂ ಈ ನಮ್ಮ ಸಾಲಿಗೆ ಸೇರೋರು. ಆ ಸಾಲಿನ ಶಾಸಕರು ಹೋಗಿದ್ದೀವಿ. ಯಾವಾಗ ಹೋಗ್ಬೋದು? ಪಾಸಿಬಲಿ ಯಾವ ಸರ್? ಹಿಂದೆ ಈಗ ಅಂತ ಹೇಳ್ಬೋದು ಅವಶ್ಯಕತೆ ಅನಿಸ್ತು. ಸುಟೇಬಲ್ ಟೈಮ್ ಸರ್, ಈಗ ಒಬ್ಬರಿಗೆ ಒಂದು ಇದೆ ಅಂತ ಅದೇ ಡಿ ಕೆ ಶಿವಕುಮಾರ್ ವಿಚಾರ ಬಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು ಮತ್ತು ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ರು. ಇನ್ನೊಂದು ಈಗ ಬೇರೆ ಕೊಡಬೇಕಾದ್ರೆ ಒಬ್ಬರಿಗೆ ಒಂದು ಹುದ್ದೆ ಅಂತ ಇದು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ರಚನೆ ಆಗುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಬಹಳ ಅನ್ಯೋನ್ಯತೆಯಿಂದ ಎಲ್ಲರೂ ಕೂಡಿ ಮತ್ತು ಎಲ್ಲರ ಸಾಮೂಹಿಕ ನಾಯಕರು ಸರ್ಕಾರ ರಚನೆ. ಸೊ ಅವರಿಗೆ ಮುಖ್ಯಮಂತ್ರಿ ಬಳಿಕ ಅವರು ಅವತ್ತೇ ರಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಇನ್ನೊಬ್ಬರು ರಾಜೀವ್ ಗಾಂಧಿ ಅವರ ಒಡನಾಡಿ ಆಗಿರ್ತಕ್ಕಂಥ ಡಿ ಕೆ ಒಬ್ಬ ಹಿರಿಯ ನಾಯಕರು, ಈ ನಾಡಿನ ಮತ್ತು ಈ ರಾಷ್ಟ್ರದ ರಾಜಕಾರಣವನ್ನು ಬಹಳ ಸಮೀಪದಿಂದ ಕಂಡಿರ್ತಕ್ಕಂಥ ಒಬ್ಬ ಮೇರು ವ್ಯಕ್ತಿತ್ವ. ಇವತ್ತು ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಸೋಷಿಯಲ್ ಇಂಜಿನಿಯರಿಂಗ್ ನಮ್ಮ ಪಾರ್ಟಿಯವರು ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪ್ರಕಾರ ಮೇಜರ್ ಕಮ್ಯುನಿಟಿ ಅವ್ರಿಗೆ ಒಂದು ಅಧ್ಯಕ್ಷ ಮುಖ್ಯಮಂತ್ರಿ ಮಾಡಿದ್ರೆ, ಬ್ಯಾಕ್ವರ್ಡ್ದಾಗ ಒಂದು ಪ್ರೆಸಿಡೆಂಟ್ ಕೊಟ್ಟು ಸಮತೋಲನ ಕೈಗೊಳ್ಳತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನನಗೆ ಹರಿಪ್ರಸಾದ್ ಅವರಿಗೆ ನನ್ನ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಈ ಆಫ್ಟರ್ ಇಲೆಕ್ಷನ್ ಅವರು ಸಹಿತ ಒಂದು ಅಧಿಕಾರ ಕೊಟ್ಟಾಗ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಎಲ್ಲ ನಾಯಕರು, ಪರಮೇಶ್ವರ್ ಅವರು, ಖರ್ಗೆ ಸಾಹೇಬರಾಗಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಸಾಮೂಹಿಕ ನಾಯಕರು ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ಇವತ್ತು ಇರ್ತದೆ, ಮುಂದೂ ಸಹಿತ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಬೇರು ಕರ್ನಾಟಕದಲ್ಲಿ ಬಹಳ ಮುಂದಿಲ್ಲ. ಇವರು ಡಿ ಕೆ ಶಿವಕುಮಾರ್ ಹರಿಪ್ರಸಾದ್ ಏನಂದ್ರೆ ಪಕ್ಷ ಬೆಳೆಸಬೇಕಾದ ಉದ್ದೇಶ ಇದ್ರೆ ನನ್ನ ಕಡೆ ಬರ್ರಿ, ಅಧಿಕಾರ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಕಡೆ ಹೋಗ್ರಿ. ನೀವೇನ್ ಕಡೆ ಹೋಗಿದ್ರಿ? ಯಾರ ಕಡೆ ಹೋಗ್ತೀವಿ? ಅವ್ರು ಆ ಕಡೆ ಹೋಗತ್ತಾರೆ, ಆ ಕಡೆ ಹೋಗ್ತಾರೆ. ನಾಳೆ ಎಕ್ಸ್ಪಾನ್ಷನ್ ಈ ಕಡೆ ಇರ್ತಾರೋ ಈ ಕಡೆ ಇರ್ತಾರೋ ಅವ್ರು ಏನ್ ನಿರ್ಣಯ ಮಾಡ್ತಾರೆ ಅದನ್ನ. ಸೋಷಿಯಲ್ ಸೆಕ್ಟರ್ಸ್ ಅಂತ ಹೇಳಿದ್ರೆ ಮೈನಾರಿಟೀಸ್ 90% ಹೋದಾಗ ಮತ್ತು ಅಧಿಕಾರ ಆದ್ರೆ ಸೋಷಿಯಲ್ ಸೆಕ್ಟರ್ಗೆ ಒಂದೇ ಕೊಡ್ತಾರಲ್ಲ, ಒಬ್ಬೊಬ್ಬರಿಗೆ ಟೋಟಲಿ ನೆಗ್ಲೆಕ್ಟ್ ಮಾಡ್ಯಾರ. ಸರಿ ಸರಿ ಕೊಡಿಸ್ತಾರಂತ ಸೋಷಿಯಲ್ ಜಸ್ಟಿಸ್ ಅಂತ ನಾಳೆ ಎಕ್ಸ್ಪಾನ್ಷನ್ದಾಗ
ಏನೇನು ನ್ಯೂನತೆಗಳಾಗಿದ್ದಾವೆ ಸರಿಪಡಿಸತಕ್ಕಂಥ ವಿಶ್ವಾಸ ನನಗಂತೂ. ಸರಿಪಡಿಸಿದ್ರೆ 28ರ ಚುನಾವಣೆಗೆ ಅನುಕೂಲ ಆಗುತ್ತೆ. ನಾವೆಲ್ಲ ಕೂಡ ಅನುಭವಿಸ್ತೀವಿ. ಸರ್, ನೆಹರು ಅವರ ಆಡಳಿತವನ್ನ ಮೀರಿ ಇವತ್ತು ನರೇಂದ್ರ ಮೋದಿ ಸುದೀರ್ಘ ಆಡಳಿತವನ್ನು ನಾನು ಒಬ್ಬ ದೇಶದ ನಾಗರಿಕನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸುದೀರ್ಘ ಪ್ರಧಾನಿಯಾಗಿ ಈ ರಾಷ್ಟ್ರವನ್ನು ಆಳಿದ ಅವರ ನೆಹರು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು, ನೆಹರು ಅವರು ಇಟ್ಟುಕೊಂಡಿರ್ತಕ್ಕಂಥ ಹೆಜ್ಜೆ ಗುರುತುಗಳನ್ನು ನಾಗರಿಕ ಸಮಾಜ ಗಮನಿಸ್ತಾ ಇದೆ. ಯಾವ್ಯಾವ ಕಾಲದಾಗ ಏನೇನು ಓದಿಸೋದು, ಅದಕ್ಕಾಗಿ ನಾನು ದೇಶದ ಯಾವ್ಯಾವ ಕಾಲದಾಗ ಏನೇನಾಗಿದೆ, ನೆಹರು ಅವರ ರಿಸ್ಯೂಮ್ನ ಬೇರೆ, ಮೋದಿ ಅವರ ರಿಸ್ಯೂಮ್ ಬೇರೆ. ಆದರೂ ಅದನ್ನು ಸರಿಗಟ್ಟಿದ ಇದು ಅವರಿಗೆ ನನ್ನ ಅಭಿನಂದನೆ. ಸರ್, ಇನ್ನೊಂದು ಲಾಸ್ಟ್ ಸರ್, ಡಿ ಕೆ ಶಿವಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಅಂತ ಘೋಷಣೆ ಇನ್ನೂವರೆಗೆ ಆದೇಶವನ್ನು ಕೂಡ ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಆರಂಭವಾಗಿರುವ ಈಗ ಅವರೆಲ್ಲ ರೊಕ್ಕ ಕೊಟ್ಟು ಹೋಗಿದ್ದಾರೆ. ಕೇವಲ ಘೋಷಣೆ ಸೀಮಿತ ನಮ್ಮ ಸರ್ಕಾರ ಏನೋ ಘೋಷಣೆ ಮಾಡಿಲ್ಲ, ಅವೆಲ್ಲ ನಿಮಗೂ ಬಂದು ಸಿದ್ದರಾಮಯ್ಯ ಬಸವ ಜಯಂತಿ ದಿನ ಅಧಿಕಾರ ಸ್ವೀಕಾರ ಮಾಡಿ 2013ಕ್ಕೆ ಪಲಕೆಗಳನ್ನು ಕೊಟ್ಟು ಗ್ಯಾರಂಟಿಗಳನ್ನು ಕೊಟ್ಟು ನೀವು ಇದನ್ನ ಫಸ್ಟ್ ಕ್ಯಾಬಿನೆಟ್ ಆಗೋ ವಿಷಯ 3ನೇ ತಾರೀಕಿಗೆ ಸ್ವೀಕರಿಸಿ ಫಸ್ಟ್ ಕ್ಯಾಬಿನೆಟ್ ಮಾಡಿದ್ದಾರೆ. ಕೊಡಲಿಕ್ಕೆ ಭಾಳ ಶಾರ್ಟ್ಲಿ ಅದು ನಾನು ಇದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಒಂದು ಎಲ್ಲರೂ ಸಾಮೂಹಿಕ ನಾಯಕರು ಹೊಂದಿದೆ. ಆದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ನಾವೆಲ್ಲ ಪಂಚಾಯತ್ ರಾಜ್ ಸಂಸ್ಥೆಗಳ ಮುಖಾಂತರ ಅಧಿಕಾರ ವಿಕೇಂದ್ರೀಕರಣ ನಮ್ಮದೇ ಆದಂತ ಅದನ್ನೇ ವಿಶ್ವಾಸ. ಸೊ ಆಸ್ ಅರ್ಲಿ ಆಸ್ ಪಾಸಿಬಲ್ ಸರ್ಕಾರ ಚುನಾವಣೆ ಮಾಡಬಹುದು. ಯಾಕಂದ್ರೆ ಅಧಿಕಾರ ವಿಕೇಂದ್ರೀಕರಣದ ಮೂಲ ಸ್ವರೂಪ ನಮಗೆ ಮಾಡಿದ್ದೀವಿ. ರಾಜೀವ್ ಗಾಂಧಿ ಅವರು ಇಡೀ ರಾಷ್ಟ್ರದಾಗ ನಮ್ಮ ರಾಜ್ಯದಲ್ಲಿ ಶೆಗಡಿಯವರನ್ನ ಸ್ಮರಿಸುತ್ತೀನಿ ನಾನು. ಲೋಕಲ್ ಬಾಡಿ ಎಲೆಕ್ಷನ್ ರಾಷ್ಟ್ರದಾಗ ರಾಜೀವ್ ಗಾಂಧಿ ಅವರು ಸ್ಪೆಷಲ್ ಸ್ಟೇಟಸ್ ಕೊಟ್ಟು ಅಮೆಂಡ್ಮೆಂಟ್ ಮಾಡಿ ಈ ಡಿಕ್ಲೇರ್ ಸಿಸ್ಟಮ್ ಮಾಡಿದ್ದಾರೆ. ನಿರ್ಣಯ ಆಗ್ಯದ. ಬೇರೂರು ಘೋಷಣೆಯಲ್ಲಿ ಸೋನಿಯಾ ಗಾಂಧಿ ಅವರು ಆ ಕಾಲದಾಗ ಮುಖ್ಯಮಂತ್ರಿ ಸಂದರ್ಭದಲ್ಲಿ ವಿರೋಧ ಘೋಷಣೆ ಮಾಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಸದುಪಯೋಗ ಫಾಸ್ಟ್ ಆಗಿ ಎಲೆಕ್ಷನ್ ಕಂಡಕ್ಟ್ ಮಾಡಿ ನಮ್ದು ನಿವೇದನೆ ಇಲ್ಲಿ ಮೊದಲಿಗೆ ಎಲೆಕ್ಷನ್ ಬರಕ್ಕೆ